ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನ ಕರ್ತನು ತನ್ನ ಮಹಾಕೃಪೆಯಿಂದ ನಮಗೆ ಅನುಗ್ರಹ ಮಾಡಿದ್ದಾನೆ, ಆತನಿಗೆ ಮಹಿಮೆ ಉಂಟಾಗಿದೆ. ವಾಕ್ಯ ಹೇಳುವ ಹಾಗೆ, ಯೆಹೋವನು ವಿಮೋಚಿಸಿದವರು ಹಿಂದಿರುಗಿ ಶಾಶ್ವತಗಳೆಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹ ಧ್ವನಿಯೊಡನೆ ಚಿಯೋನಿಗೆ ಸೇರುವರು. ಹರ್ಷ ನಂದಗಳನ್ನು ಅನುಭವಿಸುವವರು, ಮೊರೆಯು ಕರೆಕರೆಯು ತೊಲಗಿ ಹೋಗುವು. ಯೆಶಾಯ 35:10 ಹೇಳುವ ಹಾಗೆ, ಯೆಹೋವನು ವಿಮೋಚಿಸಿದ್ದಾನೆ. ಯಾರಿಗೆಲ್ಲ ಕರ್ತನು ವಿಮೋಚನೆಯನ್ನು ಬಿಡುಗಡೆಯನ್ನು ನೀಡಿದ್ದಾನೋ ಅವರೆಲ್ಲರೂ ಶಾಶ್ವತವೆಂಬ ಸಂತೋಷದ ಒಂದು ಕಿರೀಟವನ್ನು ಧರಿಸಿಕೊಂಡಿದ್ದಾರೆಂಬುದಾಗಿ. ಆ ಒಂದು ಮೊರೆ ಏನಾಗಿದೆ, ಅದು ಕರೆ ಅಂತಕ್ಕಂಥದ್ದು, ಆ ವೇದನೆ ಅಂತಕ್ಕಂಥದ್ದು ಏನಾಗಿದೆ ಎಂದಾಗ ನಾವು ನೋಡುವುದಾದರೆ ಅದು ಪಾಪದಿಂದ ಉಂಟಾಗುವಂತಹ ವೇದನೆ, ಈ ಲೋಕದಲ್ಲಿರುವಂತಹ ದುಷ್ಟ ಕಾರ್ಯಗಳಿಂದ ಉಂಟಾಗುವಂತಹ ಒಂದು ವೇದನೆ. ಅದರಿಂದ ಯಾರು ನಮ್ಮನ್ನು ಬಿಡಿಸ್ತಾರೆ ಎಂಬುದಾಗಿ, ಈ ಕುಡುಕತನದಿಂದ ಯಾರು ನಮ್ಮನ್ನು ಬಿಡಿಸ್ತಾರೆ, ಈ ಹೊಲಸಾದಂತಹ ಎಲ್ಲ ಪಾಪಗಳು ಕೃತ್ಯಗಳಿಂದ ನನ್ನನ್ನು ಬಿಡಿಸ್ತಾರೆ ಯಾರೆಂದಾಗ ನೆನೆಸುವಾಗ ಕರ್ತನು ಸ್ವತಃ ಅದರಿಂದ ಬಿಡಿಸುವನಾಗಿದ್ದಾನೆ. ನಮಗುಂಟಾಗುವಂತಹ ರೋಗ ರುಜಿನಗಳಿಂದ ಬಿಡಿಸುವನು ಆತನೇ. ವಾಕ್ಯ ಹೇಳುತ್ತದೆ, ಯೆಹೋವನು ಯಾರನ್ನೆಲ್ಲ ವಿಮೋಚಿಸಿದಾನೋ ಅವರು ಹಿಂದಿರುಗಿ ಬಂದು ಅವರು ಪುನಃ ಕರ್ತನನ್ನು ಕಂಡುಕೊಂಡವರಾಗಿ, ವಾಕ್ಯ ಹೇಳುವಂಥದ್ದೇನೆಂದರೆ ಅವರು ಚಿಯೋನಿಗೆ ಸೇರುವಂಥವರಾಗಿದ್ದಾರೆ, ಆತನಲ್ಲಿ ಆನಂದಿಸುವಂಥವರಾಗಿದ್ದಾರೆ. ಹಾಗಾಗುವಂತೆ ಕರ್ತನು ನಿಮ್ಮೆಲ್ಲರಿಗೂ ಶುಭವನ್ನು ಅನುಗ್ರಹ ಮಾಡಲಿ. ಆಮೇನ್.